ಗ್ಯಾರಂಟಿಗಳಿಂದ ರಾಜ್ಯ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ಅನ್ನೋದನ್ನ ಇಷ್ಟು ದಿನಗಳ ಕಾಲ ವಿಪಕ್ಷಗಳು ಹೇಳುತ್ತಲೇ ಇವೆ. ಆದರೆ ಈ ವಿಚಾರವನ್ನ ಪ್ರತಿ ಬಾರಿಯೂ ಕೂಡ ಸರ್ಕಾರ ಸಮರ್ಥನೆ ಮಾಡಿಕೊಳ್ತಾ ಬಂತು. ಆದರೆ ನಿನ್ನೆ ನಡೆದಂತಹ ಸದನದಲ್ಲಿ ಈ ವಿಚಾರವನ್ನ ಸರ್ಕಾರ ಸ್ವತಃ ಒಪ್ಪಿಕೊಂಡಿದೆ. ಗ್ಯಾರಂಟಿಗಳಿಂದ ರಾಜ್ಯ ಬೊಕ್ಕಸಕ್ಕೆ ಎಷ್ಟೆಷ್ಟು ನಷ್ಟ ಆಗಿದೆ ಅನ್ನೋದರ ಕುರಿತಾಗಿ ವಿವರವಾಗಿ ಕಾಂಗ್ರೆಸ್ ನಾಯಕರು ತಿಳಿಸಿದ್ದಾರೆ. ಇನ್ನು ಈ ಕುರಿತಾದಂತಹ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಶಕ್ತಿ ಯೋಜನೆ ನಷ್ಟ ಒಪ್ಪಿಕೊಂಡ ಸರ್ಕಾರ. ಸದನದಲ್ಲೇ ನಷ್ಟದ ಕುರಿತು ಸಚಿವರ ಉತ್ತರ. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಘೋಷಣೆ ಮಾಡಿದ ಬಳಿಕ ದೇವಸ್ಥಾನಗಳ ಹುಂಡಿಯನ್ನು ತುಂಬುತ್ತಾ ಬಂತು. ಆದರೆ ಸಾರಿಗೆ ನಿಗಮಗಳ ಖಜಾನೆ ಖಾಲಿಯಾಗ್ತಾ ಇದೆ. ಇದನ್ನ ಪ್ರತಿಪಕ್ಷಗಳು ಸಾರಿ ಹೇಳ್ತಾ ಇದ್ರು. ಸರ್ಕಾರ ಮಾತ್ರ ಇದನ್ನ ಸಮರ್ಥನೆ ಮಾಡ್ತಾನೆ ಬರ್ತಾ ಇದೆ. ಆದರೆ ಈಗ ಸಚಿವ ರಾಮಲಿಂಗಾರೆಡ್ಡಿ ಆಗ್ತಾ ಇರುವ ನಷ್ಟದ ಕುರಿತು ಮಾಹಿತಿಯನ್ನ ಪರಿಷತ್ನಲ್ಲಿ ಹೇಳಿದ್ದಾರೆ. ನಷ್ಟ ಆಗ್ತಿರುವುದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ ಆಗ್ತಾ ಇರುವ ನಷ್ಟದ ಕುರಿತು ಪರಿಷತ್ ಸದಸ್ಯ ಕೇಶವ್ ಪ್ರಸಾದ್ ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಸಾರಿಗೆ ನಿಗಮಗಳಲ್ಲಿ ಎಷ್ಟು ನಷ್ಟ ಆಗ್ತಾ ಇದೆ, ಹೊಸ ಬಸ್ಗಳ ಖರೀದಿ ಎಷ್ಟಾಗಿದೆ, ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ಗಳ ಕೊರತೆ, ಹೀಗೆ ಹಲವಾರು ಪ್ರಶ್ನೆಗಳನ್ನ ಸಚಿವ ರಾಮಲಿಂಗಾರೆಡ್ಡಿಗೆ ಕೇಳಿದ್ರು. ಈ ವೇಳೆ ಉತ್ತರಿಸಿದ ಸಚಿವ ರಾಮಲಿಂಗಾರೆಡ್ಡಿ ಶಕ್ತಿ ಯೋಜನೆ ಬಂದ ಬಳಿಕ ಸಾರಿಗೆ ಇಲಾಖೆ ನಷ್ಟದಲ್ಲಿರುವುದು ನಿಜ ಅಂತ ಪರೋಕ್ಷವಾಗಿ ಒಪ್ಪಿಕೊಂಡ್ರು. ಈ ವೇಳೆ ಅಂಕಿಅಂಶಗಳು ಕೂಡ ಈ ನಷ್ಟವನ್ನ ತೆರೆದಿಟ್ಟಿವೆ. ಶಕ್ತಿ ಯೋಜನೆ ಜಾರಿ ಬಳಿಕ ಆದ ನಷ್ಟ. 2023-24ನೇ ಸಾಲಿನಲ್ಲಿ ಕೆಎಸ್ಆರ್ಟಿಸಿ ಆದಾಯ 4,544 ಕೋಟಿ ರೂಪಾಯಿ ಇದ್ದು 4,839 ಕೋಟಿ ರೂಪಾಯಿ ವೆಚ್ಚ ತೋರಿಸಲಾಗಿದೆ. 248 ಕೋಟಿ ರೂಪಾಯಿ ಸರ್ಕಾರ ಸಬ್ಸಿಡಿ ನೀಡಿದೆ. 295 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ದಾಖಲೆ ವಿವರಿಸಿದ್ದಾರೆ. 2023-24ರ ಸಾಲಿನಲ್ಲಿ ಬಿಎಂಟಿಸಿ ಆದಾಯ 2,613 ಕೋಟಿ ರೂಪಾಯಿ ಇದ್ದು 3,189 ಕೋಟಿ ರೂಪಾಯಿ ವೆಚ್ಚ ತೋರಿಸಲಾಗಿದೆ. 407 ಕೋಟಿ ರೂಪಾಯಿ ಸರ್ಕಾರ ಸಬ್ಸಿಡಿ ನೀಡಿದೆ. 575 ಕೋಟಿ ರೂಪಾಯಿ ನಷ್ಟ ಆಗಿದೆ ಎನ್ನಲಾಗಿದೆ. 2023-24ರ ಸಾಲಿನಲ್ಲಿ ಕೆಕೆಆರ್ಟಿಸಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆದಾಯ 2,299 ಕೋಟಿ ರೂಪಾಯಿ ಇದ್ದು 2,452 ಕೋಟಿ ರೂಪಾಯಿ ವೆಚ್ಚ ತೋರಿಸಲಾಗಿದೆ. 121 ಕೋಟಿ ರೂಪಾಯಿ ಸರ್ಕಾರ ಸಬ್ಸಿಡಿ ನೀಡಿದೆ. 161 ಕೋಟಿ ರೂಪಾಯಿ ನಷ್ಟವಾಗಿದೆ. ಎನ್ಡಬ್ಲ್ಯೂಆರ್ಟಿಸಿ ಆದಾಯ 2023-24ರ ಸಾಲಿನಲ್ಲಿ ಎನ್ಡಬ್ಲ್ಯೂಆರ್ಟಿಸಿ ಆದಾಯ 2,372 ಕೋಟಿ ರೂಪಾಯಿ ಇದ್ದು 2,695 ಕೋಟಿ ರೂಪಾಯಿ ವೆಚ್ಚ ತೋರಿಸಲಾಗಿದೆ. 142 ಕೋಟಿ ರೂಪಾಯಿ ಸರ್ಕಾರ ಸಬ್ಸಿಡಿ ನೀಡಿದೆ. 322 ಕೋಟಿ ರೂಪಾಯಿ ನಷ್ಟವಾಗಿದೆ ಎನ್ನಲಾಗ್ತಾ ಇದೆ. ಹೀಗೆ ಪ್ರತಿ ಇಲಾಖೆಯಲ್ಲೂ ಕೂಡ ನಷ್ಟದ ಪ್ರಮಾಣ ಹೆಚ್ಚಾಗಿದೆ. ಬರ್ತಾ ಇರೋ ಆದಾಯಕ್ಕಿಂತಲೂ ವೆಚ್ಚವೇ ಹೆಚ್ಚಾಗಿದೆ. ಅದರಲ್ಲೂ ಶಕ್ತಿ ಯೋಜನೆಯ ಎಫೆಕ್ಟ್ ಇದಕ್ಕೆ ಹೆಚ್ಚಾಗಿ ತಟ್ಟಿದೆ. ಇನ್ನು ಸದನಕ್ಕೆ ಉತ್ತರಿಸಿದ ಸಚಿವರು 5 ವರ್ಷದಿಂದಲೂ ನಷ್ಟದಲ್ಲೇ ಇಲಾಖೆ ಇದೆ. ಶಕ್ತಿ ಯೋಜನೆಯ ಪೂರ್ತಿ ಮೊತ್ತ ಸರ್ಕಾರದಿಂದಲೇ ಬರಬೇಕು. ಪ್ರಪಂಚದ ಯಾವುದೇ ಭಾಗಕ್ಕೆ ಹೋದ್ರೂ ನಷ್ಟದಲ್ಲೇ ಬಸ್ಗಳು ಓಡಾಡುವಂತಿದೆ. ಇದು ಸಾರ್ವಜನಿಕರ ಸಾರಿಗೆ. ಶಕ್ತಿ ಯೋಜನೆಗೆ ಒಟ್ಟು 9,978 ಕೋಟಿ ಖರ್ಚಾಗಿದೆ. ಈ ಪೈಕಿ ಇನ್ನೂ 2,000 ಕೋಟಿ ಸರ್ಕಾರದಿಂದ ಬರಬೇಕಾಗಿದೆ. ನೋ ಲಾಸ್ ನೋ ಪ್ರಾಫಿಟ್ ನಲ್ಲೇ ಬಸ್ಗಳು ಓಡಾಡ್ತಿವೆ ಅಂತ ಸದನಕ್ಕೆ ಉತ್ತರ ನೀಡಿದ್ದಾರೆ. ಅವ್ರು ಏನು ಪ್ರಶ್ನೆ ಕೇಳಿದ್ದಾರೆ ಸಮರ್ಪಕವಾಗಿ ಕೊಟ್ಟಿದ್ದೀನಿ. ಯಾವ ಮಾಹಿತಿ ಕೂಡ ಇದರಲ್ಲಿ ಮುಚ್ಚಿಡೋಕೇನು ಹೋಗಿಲ್ಲ ಸಭಾಧ್ಯಕ್ಷರೇ. ಆಮೇಲೆ ನಷ್ಟ ಆಗ್ತಾ ಇದೆ ಇಲ್ಲ ಅಂತಲ್ಲ, ಬರೀ ಕರ್ನಾಟಕ ಅಂತಲ್ಲ, ನಮ್ಮ ದೇಶ ಅಂತಲ್ಲ, ಪ್ರಪಂಚದ ಯಾವುದೇ ಭಾಗದಲ್ಲೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸರ್ಕಾರಗಳು ಬೆಂಬಲ ಇಲ್ಲ ಅಂದರೆ ನಡ್ಸೋಕ್ಕಾಗೋದಿಲ್ಲ. ಈ ನಮ್ಮಲ್ಲಿ 25,000 ಹಳ್ಳಿಗಳಿದೆ. ಅದರಲ್ಲಿ 97% ಹಳ್ಳಿಗಳಿಗೆ ಸಾರಿಗೆ ಸೌಲಭ್ಯ ಕಲ್ಪಿಸಿದೀವಿ. ಅಂದ್ರೆ ಆ ಊರಿಗೆ ಹೋಗ್ಬೇಕಂತಲ್ಲ, ಆ ಊರಿಂದ 1.5 ಕಿಲೋಮೀಟರ್ ಹತ್ತಿರದಲ್ಲಿ ಬಸ್ ಹೋಗ್ತಾ ಇದೆ ಅಂದ್ರೆ ಆ ಗ್ರಾಮಕ್ಕೆ ಸಾರಿಗೆ ಸೌಲಭ್ಯ ಇದೆ ಅಂತ. ಅದರಲ್ಲಿ 40% ಬಸ್ಸುಗಳು ನಮ್ಗೆ ನಷ್ಟ ಆಗುತ್ತೆ ಅಂತ ಗೊತ್ತು. ಒಟ್ಟಿನಲ್ಲಿ ಇಷ್ಟು ದಿನ ಗ್ಯಾರಂಟಿಗಳಿಂದ ಯಾವುದೇ ನಷ್ಟ ಸರ್ಕಾರಕ್ಕಾಗ್ತಾ ಇಲ್ಲ.
ಅದಕ್ಕಂತಾನೆ ಹಣವನ್ನ ಎತ್ತಿಡಲಾಗಿದೆ ಅಂತ ಸರ್ಕಾರ ಹೇಳ್ತಾ ಇದ್ರೆ, ಇತ್ತ ಪ್ರತಿಪಕ್ಷಗಳು ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ, ಅದಕ್ಕಾಗಿಯೇ ಅಭಿವೃದ್ಧಿಗೂ ಹಣ ಸಿಗ್ತಾ ಇಲ್ಲ ಅಂತಿದ್ರು. ಈಗ ಇದಕ್ಕೆ ಸಾಕ್ಷಿ ಎಂಬಂತೆ ಸದನದಲ್ಲೇ ನಷ್ಟದ ಕುರಿತು ಸಚಿವರು ಒಪ್ಪಿಕೊಂಡಿದ್ದಾರೆ. ಸದನದ ಕಲಾಪ ಆರಂಭಕ್ಕೂ ಮುನ್ನ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಕೆಂಗಲ್ ಪ್ರತಿಮೆ ಎದುರು ಪ್ರತಿಭಟಿಸಿದ್ರು. ಸರ್ಕಾರ ಗ್ಯಾರಂಟಿ ಯೋಜನೆಗೆ ಸಮಿತಿ ರಚಿಸಿದೆ, ಇದು ಬೊಕ್ಕಸಕ್ಕೆ ಹೊರೆಯಾಗ್ತಾ ಇದೆ, ತೆರಿಗೆ ಹಣ ಪೋಲಾಗ್ತಾ ಇದೆ, ಇದು ನಿಯಮ ಬಾಹಿರ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿದೆ. ಅಲ್ಲದೆ ರಾಜ್ಯಪಾಲರಿಗೂ ಈ ಬಗ್ಗೆ ದೂರು ನೀಡಿದೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.